ಹಾಯ್ ಹೆಲೋ ಎವ್ರಿಬಡಿ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಕ್ವಶನ್ ನಂಬರ್ 28 ಇದು ಯಾವುದು ಕ್ವಶನ್ ಪೇಪರು ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ಒಂದ್ಸಲ. ಭಾಳಷ್ಟು ಜನ ನಂಗೆ ಕಮೆಂಟ್ ಕೂಡ ಹಾಕ್ತಾ ಇದ್ರಿ, ಮಾಡಲ್ ಕ್ವಶನ್ ಪೇಪರ್ 2 ಇದು. ಭಾಳಷ್ಟು ಜನ ಕಮೆಂಟ್ ಆಗ್ತಾ ಇದ್ರಿ, ಸರ್ ಮಾಡಲ್ ಕ್ವಶನ್ ಪೇಪರ್ 2 ಅಥವಾ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿರುವಂತಹ ಡಿಸಲ್ಯೂಷನ್ ಪ್ರಾಬ್ಲಮನ್ನು ಬಿಡಿಸ್ರಿ ಸರ್ ಅಂತೇಳಿ. ಹಾಗಾಗಿ ಎರಡನೇ ಮಾಡಲ್ ಕ್ವಶನ್ ಪೇಪರ್ 2024-25 ಇದರಲ್ಲಿರುವಂತಹ ಮಾಡಲ್ ಕ್ವಶನ್ ಪೇಪರ್ಲಿರುವಂತಹ ಡಿಸಲ್ಯೂಷನ್ ಪ್ರಾಬ್ಲಮ್ ಇದಾಗಿರ್ತದೆ, ಕ್ವಶನ್ ನಂಬರ್ 28. ಸೊ ಇದನ್ನು ನಾನು ಬಿಡಿಸ್ತಾ ಇದ್ದೀನಿ. ಈಸಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ನಾವು ಈ ಪ್ರಾಬ್ಲಮನ್ನು ಬಿಡಿಸಬೇಕು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನೋಡುವ. ನಿಮ್ಗೆ ಯಾವೆಲ್ಲ ಪ್ರಾಬ್ಲಮ್ಗಳು ಬೇಕು ಅವೆಲ್ಲವೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಒಂದು ಡಿಮಾಂಡ್ ಏನಂದ್ರೆ ನನಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನ ಕಮೆಂಟ್ ಕೂಡ ಹಾಕಿದ್ದೀರಿ, ಕಂಪ್ಯಾರೇಟಿವ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ಗಳ ಮೇಲೆ ಕೂಡ ಪ್ರಾಬ್ಲಮ್ ಮಾಡಿ ಅಂತೇಳಿ. ಅದನ್ನು ಕೂಡ ಮಾಡ್ತೀನಿ. ಈಗ ಆಲ್ರೆಡಿ ಅಡ್ಮಿಷನ್ ಮೇಲೆ ಮಾಡಿದ್ದೀನಿ, 2 ಮಾರ್ಕ್ 1 ಮಾರ್ಕ್ ಮಾಡಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ ಇರುವಂಥದ್ದು ಇದು ಮಾಡಿದ್ದೀನಿ, ಯಾವುದು ಶಾರ್ಟ್ಕಟ್ ಮೆಥಡ್ ಮತ್ತು ಪ್ರೊಡಕ್ಟ್ ಮೆಥಡ್ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮಾಡಿದ್ದೀನಿ. ಎಕ್ಸಾಮ್ ಮುಗಿಯೋ ತನಕ 10ನೇ ತಾರೀಕು ಬೆಳಗ್ಗೆ ತನಕ ಎಕ್ಸಾಮ್ ಆದ ನಂತರ ಕೂಡ ನಾನು ನಿಮ್ಮ ಜೊತೆನೇ ಇರ್ತೀನಿ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡುವ. ಈಗ ಕ್ವಶನ್ ನಂಬರ್ 28 ಡಿಸಲ್ಯೂಷನ್. ಇದು ಫಿಕ್ಸ್ ಕ್ವಶನ್ ರೀ, 12 ಮಾರ್ಕ್ಸ್ಗೆ. ಅಡ್ಮಿಷನ್ ಫಿಕ್ಸ್ ಅಲ್ಲ, ಬಿಕಾಸ್ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಈ ರೀತಿ ಅದ. ಡಿಸಲ್ಯೂಷನ್ ಇಲ್ಲಿ ಅಥವಾ ಅನ್ನೋ ಪ್ರಶ್ನೆನೇ ಎಲ್ಲ, ಕಂಪಲ್ಸರಿ ಡಿಸಲ್ಯೂಷನ್ ಕ್ವಶನ್ ಬರ್ತದೆ. ಹಾಗಾಗಿ ಇದನ್ನು ಸಾಲ್ವ್ ಮಾಡುವಂಥ ಕೆಲಸ ಇವತ್ತಿನ ಕ್ಲಾಸಲ್ಲಿ ಮಾಡುವ. ಓಕೆ, ನೋಡುವ. ಡಿಸಲ್ಯೂಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊರಿ. ಫಸ್ಟು ಡಿಸಲ್ಯೂಷನ್ ಅಂದರೆ ಕಂಪ್ನಿಯನ್ನು ಬಂದ್ ಮಾಡ್ತಾ ಇದ್ದೀವಿ, ಫರ್ಮನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಆ ಕ್ಲೋಸ್ ಮಾಡೋದಕ್ಕೆ ನಾವೇಂತ ಕರಿತೀವಿ, ಡಿಸಲ್ಯೂಷನ್ ಅಂತ ಕರಿತೀವಿ. ಸೊ ಸುದೀಪ್, ಗಣೇಶ್, ದರ್ಶನ್ ಅಂತೇಳಿ 3 ಜನ ಪಾರ್ಟ್ನರ್ಸ್ ರೀ. ಅವರ ಓಲ್ಡ್ ರೇಷಿಯೋ 1:2:1 ಅದ. ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ ಈ ರೀತಿ. ಅವ್ರೇನು ಮಾಡ್ತಾ ಇದ್ದಾರೆ, ಒಂದು ಅಬೌಟ್ ಡೇಟ್ ದ ಡಿಸೈಡೆಡ್ ಟು ಡಿಸಾಲ್ವ್ ಅಂದರೆ ಕ್ಲೋಸ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಅಸೆಟ್ಸನ್ನು ರಿಯಲೈಸ್ ಮಾಡಿದ್ರು. ಒಂದು ಸಿಚುವೇಶನ್ ಅನ್ಬಿಟ್ಕೊಳ್ಬೇಕು ನೀವು. ಒಂದು ಸಂಸ್ಥೆಯನ್ನು ಕ್ಲೋಸ್ ಮಾಡಬೇಕಾದ್ರೆ ಅಲ್ಲಿರುವಂತಹ ಆಸ್ತಿಗಳು ಮತ್ತು ಅಲ್ಲಿರುವಂತಹ ಲಯಬಿಲಿಟಿಗಳು, ಇದು ಮನಿ ಇದ್ದಂಗೆ ರೀ. ದಿಸ್ ಈಸ್ ಅ ಹೌಸ್. ಈ ಮನೆಯಿಂದ ಎಲ್ಲವೂ ಕೂಡ ಹೊರಗಡೆ ಹೋಗಬೇಕು, ಅಂದಾಗ ಡಿಸಾಲ್ವ್ ಮಾಡಬೇಕು. ಯಾವುದೋ ಒಂದು ಮನೆಯಲ್ಲಿ ಬಾಡಿಗೆಗೆ ನೀವು ಅದೀರಿ, ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ನೀವು ಶಿಫ್ಟ್ ಆಗಬೇಕು, ಅಥವಾ ಮನೆಯನ್ನು ಬಿಡ್ತಾ ಇದ್ದೀರಿ ಅಂದಮೇಲೆ ಆ ಮನೆಯಲ್ಲಿ ಇರುವಂತಹ ಎಲ್ಲ ಐಟಮ್ಗಳನ್ನು ತೊಗೊಂಡು ಹೋಗಬೇಕು. ಅದೇ ರೀತಿ ಇದು ಒಂದು ಮನೆ. ಈ ಮನೆಯನ್ನು ನಾವು ಡಿಸಾಲ್ವ್ ಮಾಡ್ತಾ ಇದ್ದೀವಿ, ಬಂದ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿರುವಂತಹ ಲಯಬಿಲಿಟಿ ಮತ್ತು ಅಸೆಟ್ಸ್ ಎರಡೂ ಹೊರಗಡೆ ಹೋಗಬೇಕು ಕಂಪಲ್ಸರಿ. ಸೊ ಅಸೆಟ್ಸನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ರಿಯಲೈಸ್ ಅಂದರೆ ಮಾರುವುದು ಅಂತ ಕರಿತೀವಿ, ಸೇಲ್ಸ್ ಮಾಡೋದಕ್ಕನ್ನು ರಿಯಲೈಸ್ ಅಂತ ಕರಿತೀವಿ. ಸೊ ಅಸೆಟ್ಸನ್ನು ಡೆಟರ್ಸ್ ಮಾರಿದ್ರು, ಸ್ಟಾಕ್ ಮಾರಿದ್ರು, ಬಿಲ್ಡಿಂಗ್ಸ್, ವೆಹಿಕಲ್, ಆಮೇಲೆ ಮಷಿನರಿ, ಇವೆಲ್ಲವನ್ನೂ ಕೂಡ ಮಾರ್ತಾ ಇದ್ದಾರೆ. ಎಲ್ಲ ಅಸೆಟ್ಸನ್ನು ಮಾರ್ತಾ ಇದ್ದಾರೆ. ಫರ್ನಿಚರ್ ಮಾರ್ತಾ ಇಲ್ಲ, ಫರ್ನಿಚರ್ ಸುದೀಪ್ ಅವ್ರು ತೊಗೊಂಡ್ರು. ಇದು ಕೂಡ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ಮಾರಲೇಬೇಕಂತ ಏನು ಕಂಪಲ್ಸರಿ ಇಲ್ಲ, ಯಾರೊಬ್ಬ ಪಾರ್ಟ್ನರ್ ಕೂಡ ಅದನ್ನು ತೊಗೊಳ್ಬಹುದು. ಆಮೇಲೆ ಕ್ರೆಡಿಟರ್ಸ್ ಲಯಬಿಲಿಟಿ 10% ಡಿಸ್ಕೌಂಟ್ಗೆ ಹೋಗ್ತಾ ಇದೆ. ದರ್ಶನ್ ಅವರು ಪುನೀತ್ ಅವರ ಲೋನ್, ಇಲ್ಲಿ ಪುನೀತ್ ಅವರ ಲೋನ್ ಏನು ಲಯಬಿಲಿಟಿ ಅದಲ್ಲ, ಅದನ್ನು ಯಾರು ತೊಗೊಂಡ್ರು, ದರ್ಶನ್ ಅವರು ತೊಗೊಂಡ್ರು. ಅದಾದ ನಂತರ ಬ್ಯಾಂಕ್ ಓವರ್ ಡ್ರಾಫ್ಟ್ ವಾಸ್ ಪೇಡ್ ಅಲಾಂಗ್ ವಿತ್ ಇಂಟ್ರೆಸ್ಟ್ 400. ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅದ, ಇದನ್ನು ಪೇ ಮಾಡ್ತಾ ಇದ್ದಾರೆ, ಅಲಾಂಗ್ ವಿತ್ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರೆ. ಆಮೇಲೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 4000. ಏನೇನು ಪ್ರಿಪೇರ್ ಮಾಡ್ತಾ ಹೇಳ್ತಾ ಇದ್ದಾರೆ, ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಅಕೌಂಟ್ ಬರ್ತದೆ, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಬರೋದಿಲ್ಲ, ಬಿಕಾಸ್ ನಾವು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಮತ್ತೊಮ್ಮೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಡಿಸಲ್ಯೂಷನ್ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ರಿಯಲೈಸೇಷನ್ ಅಕೌಂಟನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರೂಲ್ಸನ್ನು ಹೇಳ್ಬಿಡ್ತೀನಿ, ಕೇಳ್ಕೊಂಬಿಡ್ರಿ ಒಂದ್ಸಲ. ಯಾವ ರೀತಿ, ಎಷ್ಟೋ ಮಂದಿ ಆಲ್ರೆಡಿ ಮಾಡಿರ್ತೀರಿ. ಈಗ ಎಷ್ಟೋ ಜನ ಇದನ್ನು ಫಾರ್ ದಿ ಫಸ್ಟ್ ಟೈಮ್ ಕೂಡ ನೋಡ್ತಾ ಇರ್ತಾರೆ ಈ ವಿಡಿಯೋನ. ಅಂದರೆ ರಿಯಲೈಸೇಷನ್ ಅಕೌಂಟ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಅಂಥ ವಿದ್ಯಾರ್ಥಿಗಳು ಮೊದಲನೇ ಬಾರಿಗೆ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಇದು ಹೆಲ್ಪ್ ಆಗಬೇಕು. ಅವ್ರು ಹೆಲ್ಪ್ ಆಗಬೇಕಂದ್ರೆ ರೂಲ್ಸನ್ನು ಮೊದಲು ಹೇಳ್ಕೊಂಡ್ಬಿಡ್ತೀನಿ, ಕೇಳಿಬಿಡ್ರಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ಎಲ್ಲ ಅಸೆಟ್ಸ್ಗಳು ಹೊರಗೆ ಹೋಗ್ಬೇಕು ರೀ. ಇಲ್ಲಿ ಹೆಂಗೆ ಅಸೆಟ್ಸ್ನ ಮಾರಿದಾರಲ್ಲ, ಈಗ ಡೆಟರ್ಸ್ ಹೋಯ್ತು, ಸ್ಟಾಕ್ ಎಸ್ ಹೋಯ್ತು, ಫರ್ನಿಚರ್ ಅದ, ಫರ್ನಿಚರ್ ಸುದೀಪ್ ಅವ್ರು ತೊಗೊಂಡ್ರು. ಆಮೇಲೆ ಮಷಿನರಿ ಮಾರಿದ್ದಾರೆ, ಬಿಲ್ಡಿಂಗ್ಸ್ ಕೂಡ ಮಾರಿದ್ದಾರೆ. ಅಂದರೆ ಕ್ಯಾಶ್, ಅದು ಕ್ಯಾಶ್ ಅಕೌಂಟ್ಗೆ ತೊಗೋತೀವಿ. ಹಾಗಾಗಿ ಕ್ಯಾಶ್ ಒಂದು ಬಿಟ್ಟು ಎಲ್ಲ ಅಸೆಟ್ಸ್ ಹೊರಗಡೆ ಹೋಗ್ಬೇಕು. ಸೊ ಹೌದು. ನೆಕ್ಸ್ಟ್ ಲಯಬಿಲಿಟಿ, ಕ್ರೆಡಿಟರ್ಸ್ ಸೆಟಲ್ 10% ಲೆಸ್ ಅಂತ ಹೇಳಿದ್ದಾರೆ. ಬಿಲ್ಸ್ ಪೇಯಬಲ್ ನೋಡ್ರಿ, ಬಿಲ್ಸ್ ಪೇಯಬಲ್ ಪೇ ಮಾಡಿರಿ ಅಂತ ಎಲ್ಲೂ ಹೇಳಿಲ್ಲ. ಬ್ಯಾಂಕ್ ಓವರ್ ಡ್ರಾಫ್ಟ್ ಪೇಡ್ ಅಂತ ಬರ್ದಾರೆ ಇಲ್ಲಿ. ಆಮೇಲೆ ಈ ರಿಸರ್ವ್ ಫಂಡ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ, ಅದು ಲಯಬಿಲಿಟಿ ಅಲ್ಲ. ಪುನೀತ್ ಲೋನ್ ದರ್ಶನ್ ತೊಗೊಂಡಿದ್ದಾರೆ. ಸೊ ಪುನೀತ್ ಲೋನ್ ಹೊರಗಡೆ ಹೋಯಿತು, ಕ್ರೆಡಿಟರ್ಸ್ ಹೊರಗಡೆ ಹೋಯಿತು, ಬ್ಯಾಂಕ್ ಓವರ್ ಡ್ರಾಫ್ಟ್ ಹೋಯಿತು, ರಿಸರ್ವ್ ಫಂಡ್ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತದೆ, ಸಾರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗ್ತದೆ, ಕ್ಯಾಪಿಟಲ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಇಲ್ಲಿ ಕ್ಯಾಶ್ ಅಕೌಂಟ್ಗೆ ಹೋಗ್ತದೆ. ಇಲ್ಲಿ ಒಂದು ಉಳಿತು, ಎಲ್ಲಿ ಹೋಗಲ್ದು, ಯಾವುದು, ಬಿಲ್ಸ್ ಪೇಬಲ್. ಹಾಗಾದರೆ ಬಿಲ್ಸ್ ಪೇಬಲ್ ಎಲ್ಲಿ ತೊಗೊಳ್ಬೇಕು, ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು ರಿಯಲೈಸೇಷನ್ ಅಕೌಂಟಲ್ಲಿ, ಬಿಕಾಸ್ ಅದು ಲಯಬಿಲಿಟಿ, ಅದು ಹೊರಗಡೆ ಹೋಗಲೇಬೇಕು. ಅರ್ಥ ಆಯ್ತಾ? ಯಾವ ರೀತಿ ಎಲ್ಲ ಅಸೆಟ್ಸ್ ಹೊರಗಡೆ ಹೋಗ್ತಾ ಇದೆ, ಅದೇ ರೀತಿ ಲಯಬಿಲಿಟೀಸ್ ಎಲ್ಲ ಹೊರಗಡೆ ಹೋಗಬೇಕು. ಎಷ್ಟೋ ಜನ ಇದೇ ಮಿಸ್ಟೇಕನ್ನು ಮಾಡ್ತಾರೆ, ನಾವು ವ್ಯಾಲ್ಯೂಯೇಷನಲ್ಲಿ ನೋಡ್ತೀವಿ.
ಬಿಲ್ಸ್ ಪೇಬಲ್ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ತೊಗೊಂಡಿಲ್ಲ ಅವರು, ಇಲ್ಲಿ ಕೊಟ್ಟಿಲ್ಲ ತೊಗೋರಿ ಅಂತೇಳಿ ಅವರು ಕೂಡ ಅದನ್ನು ಬಿಟ್ಟು ಬಿಡ್ತಾರೆ. ಹಂಗೆ ಬಿಡುವಂಗಿಲ್ಲ, ಕಂಪಲ್ಸರಿ ಲಯಬಿಲಿಟೀಸ್ ಹೊರಗಡೆ ಹೋಗಬೇಕು, ಅಸೆಟ್ಸ್ಗಳು ಕೂಡ ಸಂಸ್ಥೆಯಿಂದ ಹೊರಗಡೆ ಹೋಗಬೇಕು. ಅಂದಾಗ ಮಾತ್ರ ನೀವು ಡಿಸಲ್ಯೂಷನ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಈಗ ಸ್ಟಾರ್ಟನ್ನು ಮಾಡುವ. ಆಲ್ರೆಡಿ ನಾನು ಕಾಲಮ್ಗಳನ್ನು ಹಾಕಿದ್ದೀನಿ. ಈ ರೀತಿ ಕಾಲಮ್ದ ಫಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ಕ್ವಶನ್ ನಂಬರ್ ಬರೀಬೇಕ್ರಿ. ನಾನು ಪರ್ಪಸ್ಫುಲಿ ನೀವು ಮುಂದೆ ಬರೋದು ತೋರಿಸ್ತೀನಿ, ಬೇಕು ಎಷ್ಟೋ ಮಂದಿ ಕ್ವಶನ್ ನಂಬರ್ ಹಾಕೋದಿಲ್ಲ. DRCR ಅಂತ ಕಂಪಲ್ಸರಿ ಬರೀಬೇಕು. ಈ ಅಕೌಂಟಿನ ಹೆಸರು ಬಂದುಬಿಟ್ಟು ರಿಯಲೈಸೇಷನ್ ಅಕೌಂಟ್. ಸಿಸ್ಟಮೆಟಿಕ್ ಆಗಿ ಕ್ಲೀನ್ ಆಗಿ ಬರೆಯುವ. ಅಮೌಂಟ್ ಕಾಲಮ್ ಎಷ್ಟು ಜನ ಒಂದು ಹಾಕ್ತಾರೆ, ನಾವು 2 ಹಾಕಿದ್ದೀವಿ. 1 ಈಸ್ ಆಲ್ಸೋ ಓಕೆ, ಬಟ್ 2 ಹಾಕಿದರೆ ಇನ್ನಷ್ಟು ಸಿಸ್ಟಮೆಟಿಕ್ ಆಗಿ ಉಳಿತದ. ಓಕೆ, ಪರ್ಟಿಕ್ಯುಲರ್ಸ್ ಅಮೌಂಟ್ ಮತ್ತು ಪರ್ಟಿಕ್ಯುಲರ್ಸ್ ಅಮೌಂಟ್, ಒಂದು ಡೆಬಿಟ್ ಸೈಡ್ ಮತ್ತೊಂದು ಕ್ರೆಡಿಟ್ ಸೈಡ್. ಓಕೆ, ಈಗ ನೀವು ಮಾಡಬೇಕಾಗಿರೋ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ರಿ. ನಾನು ಹೆಂಗೆ ಮಾಡ್ತೀನಿ ನೀವು ಹಂಗೆ ಮಾಡಿರಿ. ನನ್ನ ಜೊತೆ ಸಾಲ್ವ್ ಮಾಡಿದ್ರೆ ಇನ್ನಷ್ಟು ನಿಮಗೆ ತಲೆಯಲ್ಲಿ ಅದು ಕೊಂಡಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲ ಐಟಮ್ಗಳನ್ನು ಎಂಟ್ರಿ ಮಾಡ್ಕೊತ ಹೋಗ್ಬೇಕು. ಏನು ಕ್ವಶನ್ ಅದ ಇದು ಸೇಮ್ ಕ್ವಶನ್ ಎಂಟ್ರಿ ಮಾಡ್ಕೊತ ಹೋಗ್ಬೇಕು. ಲೆಫ್ಟ್ ರೈಟ್ ಫಾರ್ಮುಲಾ ಯೂಸ್ ಮಾಡ್ಬೇಕು ರೀ. ಯಾವುದು ಲೆಫ್ಟ್ ಸೈಡ್ ಅದ ಅದು ರೈಟ್ ಸೈಡ್ ಹೋಗ್ಬೇಕು, ರೈಟ್ ಇದ್ದು ಲೆಫ್ಟ್ ಸೈಡ್ಗೆ ಬರಬೇಕು. ಈಗ ಲೆಫ್ಟ್ ಸೈಡ್ ಲಯಬಿಲಿಟಿ ಅದ, ಲಯಬಿಲಿಟಿ ಲೆಫ್ಟ್ ಸೈಡ್ ಅದ ಕರೆಕ್ಟಾ. ಈ ಲಯಬಿಲಿಟಿ ಲೆಫ್ಟ್ ಸೈಡ್ ಇರೋದನ್ನು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ರೈಟ್ ಸೈಡ್ ತೊಗೊಳ್ಬೇಕು. ಫಸ್ಟ್ ಐಟಮ್ ಕ್ರೆಡಿಟರ್ಸ್, ನಾವು ಇಲ್ಲಿ ಕ್ರೆಡಿಟರ್ಸ್ ಅಂತ ತಗೋತೀವಿ. ಸೊ ಬೈ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಅದ ನೋಡ್ರಿ, ಕ್ರೆಡಿಟರ್ಸ್ ಅಮೌಂಟ್ 20,000. ಸೊ ನಾವು ಕೂಡ ಇಲ್ಲಿ 20,000 ಅಂತ ತಗೋತೀವಿ. ನೆಕ್ಸ್ಟ್ ಕ್ರೆಡಿಟರ್ಸ್ ಆದ ನಂತರ ಬಿಲ್ಸ್ ಪೇಯಬಲ್. ಸೊ ಬೈ ಬಿಲ್ಸ್ ಪೇಯಬಲ್. ಸೊ ಯಾವ ರೀತಿ ಅವ್ರು ಕೊಟ್ಟಿದ್ದಾರೆ ಸೇಮ್ ಅದೇ ರೀತಿ ಕ್ವಶನನ್ನು ಫಸ್ಟ್ ಎಂಟ್ರಿ ಮಾಡ್ಕೊಂಡ್ಬಿಡ್ಬೇಕ್ರಿ, 6,000. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ನಾವು ಕೂಡ ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಬರಿಬೇಕು. ಏನದ ಎಕ್ಸಾಕ್ಟ್ಲಿ ಅದನ್ನ ಸೇಮ್ ಏನೂ ಚೇಂಜಸ್ ಇಲ್ಲ ಬರ್ಕೊತ ಹೋಗ್ಬೇಕು. ಕ್ವಶನನ್ನು ಎಂಟ್ರಿನ ಮಾಡಬೇಕು ರೀ ಫಸ್ಟ್, ಅದು ನಮ್ಮ ಮೊದಲನೇ ಕೆಲಸ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ 4,000. ರಿಸರ್ವ್ ಫಂಡ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ, ಇಲ್ಲಿ ತೊಗೊಳ್ಳೋಂಗಿಲ್ಲ. ಪುನೀತ್ ಲೋನ್, ಇಲ್ಲಿ ಕೂಡ ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಪುನೀತ್ ಅವರು ಪಾರ್ಟ್ನರ್ ಅಲ್ಲ. ಒಂದು ವೇಳೆ ಪುನೀತ್ ಅವರು ಈ 3 ಜನರಲ್ಲಿ ಒಬ್ಬರಾಗಿದ್ದರು ಅಂದರೆ ಅವರ ಲೋನನ್ನು ನಾವೆಲ್ಲಿ ತೊಗೊಂಡು ಹೋಗ್ತೀವಿ, ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗ್ತೀವಿ. ಈಗ ಪುನೀತ್ ಅವರು ಪಾರ್ಟ್ನರ್ ಅಲ್ಲ, ಸುದೀಪ್ ಗಣೇಶ್ ದರ್ಶನ್ ಅಂತದ. ಒಂದು ವೇಳೆ 3ರಾಗನೇ ಯಾರೋ ಒಬ್ಬರು ಇದ್ದರು ಅಂದರೆ ಅದನ್ನು ರಿಯಲೈಸೇಷನ್ ಅಕೌಂಟ್, ಈ ರಿಯಲೈಸೇಷನ್ ಅಕೌಂಟ್ ಒಳಗಡೆ ತೊಗೊಳ್ಳೋದಿಲ್ಲ. ಬಟ್ ಇವರು ಪುನೀತ್, ಇವರು ಪಾರ್ಟ್ನರ್ ಅಲ್ಲ, ಹಾಗಾಗಿ ಅದನ್ನು ಇಲ್ಲಿ ತೊಗೊಳ್ಬೇಕು. ಪಾರ್ಟ್ನರ್ ಇದ್ದರು ಅಂದರೆ ಕ್ಯಾಶ್ ಅಕೌಂಟ್ಗೆ ತೊಗೊಂಡು ಹೋಗಬೇಕು. ಇದೊಂದು ನೆನಪಿಟ್ಕೊಂಡ್ಬಿಡ್ರಿ, ಕನ್ಫ್ಯೂಸ್ ಆಗ್ತದೆ ಕೆಲವೊಂದು ಸಲ. ಓಕೆ, ಸೊ ಬೈ ಪುನೀತ್ ಲೋನ್. ಎಷ್ಟದ ಪುನೀತ್ ಲೋನ್? 5,000 rupees. ಓಕೆ, ಸೊ ಈ ರೀತಿ ಆಗಿರ್ತದೆ. ಆಮೇಲೆ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಇನ್ನು ಅಸೆಟ್ಸ್ ರೈಟ್ ಸೈಡ್ ಅದ, ನಾವಿಲ್ಲಿ ಲೆಫ್ಟ್ ಸೈಡ್ ಎಂಟ್ರಿ ಮಾಡಬೇಕ್ರಿ. ಅಸೆಟ್ಸ್ ಒಳಗಡೆ ಮೊದಲನೇದು ಕ್ಯಾಶ್, ಅದು ಕ್ಯಾಶ್ ಅಕೌಂಟ್ಗೆ ಹೋಗ್ತದೆ. ಬಿಟ್ಬಿಡ್ರಿ ಡೆಟರ್ ಸ್ಟಾಕ್ ಏನದು ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಂತ ಹೋಗಬೇಕು. ಓಕೆ, ನಾನು ಬರ್ಕೊತ ಹೋಗ್ತೀನಿ. ಸೊ 2 ಡೆಟರ್ಸ್ ಆದ ನಂತರ ಅಲ್ಲಿ 2 ಸ್ಟಾಕ್ ಅದ. ಸೊ 2 ಸ್ಟಾಕ್ ಆದ ನಂತರ ಫರ್ನಿಚರ್ ಅದ, 2 ಫರ್ನಿಚರ್ ಆದ ನಂತರ ಮಷಿನರಿ ಅದ. ಸೊ ಹಾಗಾಗಿ 2 ಮಷಿನರಿ ಆದ ನಂತರ ಬಿಲ್ಡಿಂಗ್. ಸೊ 5 ಅಸೆಟ್ಸ್ಗಳು ಅದಾವೆ ರೀ ಕ್ವಶನ್ನಲ್ಲಿ. ಅವೇ 5 ಅಸೆಟ್ಸ್ಗಳನ್ನು ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಡೆಟರ್ಸ್ 15,000 rupees ಅದ. ಸ್ಟಾಕ್ ನೋಡ್ರಿ ಎಷ್ಟು ಅದ, 18,000 ಅದ, 18,000. ಫರ್ನಿಚರ್ 12,000. ಮಷಿನರಿ ಎಷ್ಟದ, 20,000. ಬಿಲ್ಡಿಂಗ್ಸ್ ಎಷ್ಟದ, 60,000. ಈ ರೀತಿ ನಾವೇನು ಮಾಡಬೇಕು, ಫಸ್ಟ್ ಕ್ವಶನನ್ನು ಎಂಟ್ರಿ ಮಾಡಬೇಕು. ರೈಟ್ ಸೈಡ್ ಇರೋದನ್ನು ಲೆಫ್ಟ್ ಸೈಡ್ ಇರೋದನ್ನು ರೈಟ್ ಸೈಡ್ ಹೊಂದಿದ್ದೀವಿ. ಸೊ ಈ ಕ್ವಶನನ್ನು ಎಂಟ್ರಿ ಮಾಡ್ಕೊಂಬಿಡ್ರಿ. ಇಷ್ಟು ಕ್ವಶನನ್ನು ಎಂಟ್ರಿ ಮಾಡಿದ ನಂತರ ಡೈರೆಕ್ಟ್ಲಿ ವಿ ವಿಲ್ ಕಮ್ ಟು ಅಡ್ಜಸ್ಟ್ಮೆಂಟ್ಸ್. ಅಸೆಟ್ಸನ್ನು ರಿಯಲೈಸ್ ಮಾಡಬೇಕು. ಫಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ಅಸೆಟ್ಸನ್ನು ರಿಯಲೈಸ್. ಈಗ ಅಸೆಟ್ಸ್ ಎಲ್ಲಿದಾವೆ ರೀ, ಎರಡು ಸೈಡ್ದಾಗ ಅಸೆಟ್ಸ್ ಯಾವುವು, ಈ ಡೆಬಿಟ್ ಸೈಡ್ ಇರೋದಲ್ಲ ಅಸೆಟ್ಸ್, ಕರೆಕ್ಟಾ. ಈ ಅಸೆಟ್ಸ್ಗಳನ್ನು ನಾವೀಗೇನು ಮಾಡಬೇಕು, ರೈಟ್ ಸೈಡ್ ಮತ್ತು ರಿವರ್ಸ್, ಲೆಫ್ಟ್ ರೈಟ್ ಮಾಡ್ಕೊತಾನೆ ಹೋಗ್ಬೇಕು ರೀ. ನಾವು ಈಗ ಲೆಫ್ಟ್ ಸೈಡ್ ತೊಗೊಂಬಂದಿದ್ವಿ, ಈ ಲೆಫ್ಟ್ ಸೈಡ್ ಇರುವಂಥ ಎಲ್ಲ ಅಸೆಟ್ಸ್ಗಳನ್ನು ರೈಟ್ ಸೈಡ್ ತೊಗೊಳ್ಬೇಕು. ಸೊ ಬಾಯ್ ಅದಕ್ಕೆ ಏನಂತ ಬರೀಬೇಕು, ಕ್ಯಾಶ್ ಅಕೌಂಟ್. ಈಗ ಇಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಮಾಡ್ಕೋತಾರೆ ವಿದ್ಯಾರ್ಥಿಗಳು. ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಂದ್ರೆ ಹಾಗಾಗಿ ಕ್ಯಾಶ್ ಅಕೌಂಟ್ ರೀ. ಒಂದು ವೇಳೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡೋದಿದ್ರೆ ನಾವಿಲ್ಲಿ ಬ್ಯಾಂಕ್ ಅಂತ ಬರೀಬೇಕು. ಈಗ ಬ್ರ್ಯಾಕೆಟ್ನಲ್ಲಿ ಅಂತ ಬರ್ತೀವಿ, ಅಸೆಟ್ಸ್ ರಿಯಲೈಸ್ಡ್. ಅಡ್ಜಸ್ಟ್ಮೆಂಟ್ಸ್ಗಳನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಮೊದಲನೇ ಕೆಲಸ ಕ್ವಶನ್ ಬರೀದು, ಕ್ವಶನ್ ಬರ್ದಾಯಿತು. ಈಗ ಅದು ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಕ್ಯಾಶ್ ಅಕೌಂಟ್, ಅಸೆಟ್ಸ್ ರಿಯಲೈಸ್ಡ್. ಓಕೆ, ಮೊದಲನೇ ಅಸೆಟ್ ಡೆಟರ್ಸ್ ಅದ. ಸೊ ಡೆಟರ್ಸ್ ಅಮೌಂಟನ್ನು ಒಳಗಡೆ ಬರೀಬೇಕು. 13,500 ರೂಪಾಯಿ ಅಂತ ಹೇಳಿದ್ದಾರೆ. ಸೊ 13,500 ರೂಪಾಯಿ. ಆಮೇಲೆ ಸ್ಟಾಕ್ 19,800. ಸೊ ಸ್ಟಾಕ್ 19,800. ಅದಾದ ನಂತರ
ಬಿಲ್ಡಿಂಗ್ಸ್ ಅದ 62,000. ಸೊ ಬಿಲ್ಡಿಂಗ್ಸ್ 62,000. ಅದಾದ ನಂತರ ವೆಹಿಕಲ್ ವಿಚ್ ವಾಸ್ ಅನ್ರೆಕಾರ್ಡೆಡ್ ಆಲ್ಸೋ ರಿಯಲೈಸ್ಡ್ ಎಟ್ 4,000. ಸೊ ವೆಹಿಕಲ್ ಅದನ್ನೂ ಬರೆದು ಬಿಡ್ರಿ. ವೆಹಿಕಲ್ ವಿಚ್ ವಾಸ್ ಅನ್ರೆಕಾರ್ಡೆಡ್ ಅಂದರೆ ರೆಕಾರ್ಡ್ ಮಾಡಿರಲಿಲ್ಲ, ಸೀರಿಯಲಿ ವೆಹಿಕಲ್ ಇಲ್ಲ, ಬಟ್ ಈಗ ವೆಹಿಕಲ್ ಬತ್ತಬೇಕು, ಅದಕ್ಕೆ ನಾವು ಅನ್ರೆಕಾರ್ಡೆಡ್ ಅಂತ ಕರಿತಾ ಇದ್ದಾರೆ ಅವರು. ಸೊ ಆ ವೆಹಿಕಲನ್ನು ಕೂಡ ತೊಗೊಂಡ್ವಿ 4,000. ಆಮೇಲೆ ಮಷಿನರಿ ರಿಯಲೈಸ್ಡ್ ಎಟ್ ಬುಕ್ ವ್ಯಾಲ್ಯೂ. ಮಷಿನರಿ ಅಮೌಂಟ್ ಕೊಟ್ಟಿಲ್ಲ, ಬುಕ್ ವ್ಯಾಲ್ಯೂ ಅಂದರೆ ಇದು ಸೇಮ್ ಅಮೌಂಟ್, ಕ್ವಶನಲ್ಲಿರುವಂಥ ಅಮೌಂಟ್. ಸೊ ಹಾಗಾಗಿ ಮಷಿನರಿ ಬುಕ್ ವ್ಯಾಲ್ಯೂ. ಸೊ ಬುಕ್ ವ್ಯಾಲ್ಯೂ ಅಂದರೆ ಎಷ್ಟದ ಮಷಿನರಿ ವ್ಯಾಲ್ಯೂ 20,000 rupees ಅದ. ಸೊ ಅದೇ 20,000 rupeesನ್ನು ಇಲ್ಲಿ ಬರುವ. ಈಗ ಇವೆಲ್ಲ ಅಸೆಟ್ಸ್ಗಳನ್ನ ರಿಯಲೈಸ್ ಮಾಡಿದ್ವಿ. ಈ ಟೋಟಲನ್ನು ಮಾಡಿ ಹೊರಗಡೆ ಬರಿಬೇಕು. ಈಗ ಟೋಟಲ್ ಮಾಡೋಕ್ಕಿಂತ ಮುಂಚೆ ಇಲ್ಲಿರುವಂತಹ ಎಲ್ಲ ಅಸೆಟ್ಸ್ ಹೊರಗಡೆ ಹೋದೂ ಇಲ್ಲೋ ಅಂತ ಚೆಕ್ ಮಾಡಬೇಕು. ಡೆಟರ್ಸ್ ಎಂಟ್ರಿ ಆಗೈತಿ ನೋಡ್ರಿ. ಎಸ್, ಡೆಟರ್ಸ್ ಲೆಫ್ಟ್ ರೈಟ್ ಕ್ಯಾನ್ಸಲ್ ಹಾಕೋದು ಹೋಗ್ತಾವ್ರಿ. ಸ್ಟಾಕ್ ಫರ್ನಿಚರ್. ಎಸ್, ಫರ್ನಿಚರ್ ಎಂಟ್ರಿ ಆಗಿಲ್ಲ ಅಂದ್ರೂ ಯಾರಾದರೂ ತೊಗೊಂಡಾರೆ ನೋಡ್ರಿ. ಎಸ್, ಫರ್ನಿಚರ್ ಸುದೀಪ್ ಅವರು ತೊಗೊಂಡಿದ್ದಾರೆ, ಹಾಗಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಮಷಿನರಿ ತೊಗೊಂಡಿದ್ದಾರೆ, ಬಿಲ್ಡಿಂಗ್ಸ್ ತೊಗೊಂಡಿದ್ದಾರೆ. ಎಸ್, ವಿ ಕ್ಯಾನ್ ಕ್ಲೋಸ್ ದಿಸ್. ಸೊ ಹಾಗಾಗಿ ಇದನ್ನು ಕ್ಲೋಸ್ ಮಾಡಿ ಅಮೌಂಟನ್ನು ಹೊರಗಡೆ ಬರೀಬೇಕು. ಸೊ ಟೋಟಲ್ ಎಷ್ಟು ಆಗ್ತದೆ ಅಂತ ನೋಡ್ಕೊತ ಹೋಗುವ ರೀ. 13,500 ಪ್ಲಸ್ 19,800 ಪ್ಲಸ್ 62,000 ಪ್ಲಸ್ 4,000 ಪ್ಲಸ್ 20,000. ಒಂದು ಸಲ ಚೆಕ್ ಮಾಡ್ತೀನಿ. 13,500 ಡೆಟರ್ಸ್, 19,800 ಸ್ಟಾಕ್, 62,000 ಬಿಲ್ಡಿಂಗ್, 4,000 ವೆಹಿಕಲ್, ಆಮೇಲೆ ಮಷಿನರಿ ಬುಕ್ ವ್ಯಾಲ್ಯೂ 20,000. ಸೊ ಎಷ್ಟಾಯಿತು 1,19,300 rupees. ಇದು ಪೂರ್ತಿ ಅಸೆಟ್ಸ್ಗಳನ್ನು ಹೊರಗಡೆ ಹಾಕಿದ್ವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡುವ. ಈಗ ಫರ್ನಿಚರ್ ವಾಸ್ ಟೇಕನ್ ಓವರ್. ಫರ್ನಿಚರ್ ಎಲ್ಲದ ಲೆಫ್ಟ್ ಸೈಡ್ ಅದ, ನಾವು ಯಾವ ಸೈಡ್ ಬರಬೇಕು ರೈಟ್ ಸೈಡ್. ಇದನ್ನು ಹೆಂಗೆ ಬರೀಬೇಕಪ್ಪ ಅಂದರೆ ಬಾಯ್ ಸುದೀಪ್ಸ್ ಕ್ಯಾಪಿಟಲ್ ಅಕೌಂಟ್. ಯಾಕಂದರೆ ಸುದೀಪ್ ಅವರು ಫರ್ನಿಚರ್ ತೊಗೊಂಡಿದ್ದಾರೆ, ಹಾಗಾಗಿ. ಸೊ ಬ್ರ್ಯಾಕೆಟ್ನಲ್ಲಿ ಫರ್ನಿಚರ್ ಟೇಕನ್ ಓವರ್. ಯಾರಾದರೂ ಪಾರ್ಟ್ನರ್ ಒಂದು ಆಸ್ತಿಯನ್ನು ತೊಗೊಂಡ್ರೆ ಈ ರೀತಿ ಎಂಟ್ರಿ ಮಾಡಬೇಕ್ರಿ. ಫರ್ನಿಚರ್ ಇಲ್ಲದ ಫರ್ನಿಚರ್ ಟೇಕನ್ ಓವರ್ ಸುದೀಪ್ ಅವರು ತೊಗೊಂಡ್ರು. ಎಷ್ಟಕ್ಕೆ ತೊಗೊಂಡ್ರು? ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಸುದೀಪ್ ಆ್ಯಟ್ 9,000. ಸೊ ನೀವು ಇಲ್ಲಿ 9,000 rupees ಬರೀಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ಕ್ರೆಡಿಟರ್ಸ್ ಅನ್ನೋದೇನು ಲಯಬಿಲಿಟಿ, ಹಾಗಾಗಿ ಲಯಬಿಲಿಟಿ ಈ ಸೈಡ್ ಅದ. ಈಗ ಹೆಂಗೆ ನಾವು ಅಸೆಟ್ಸ್ ರಿಯಲೈಸ್ಡ್ ಬರ್ತೀವಲ್ಲ, ಸೇಮ್ ಅದೇ ರೀತಿ ಈ ಕಡೆ ಬಂದು ಲಯಬಿಲಿಟೀಸ್ ಪೇಡ್ ಅಂತ ಬರೀಬೇಕು. ಇಲ್ಲಿ ಬೈ ಕ್ಯಾಶ್ ಅಕೌಂಟ್ ಅದ, ಇಲ್ಲಿ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಬ್ರಾಕೆಟ್ನಲ್ಲಿ ಇಲ್ಲಿ ಲಯಬಿಲಿಟೀಸ್ ಪೇಡ್ ಅಂತ ಕರಿತೀವಿ. ಇಲ್ಲಿರುವಂಥ ಅಸೆಟ್ಸ್ ಇಲ್ಲಿ ಹೊರಗಡೆ ಬಂದು ಇಲ್ಲಿರುವಂಥ ಲಯಬಿಲಿಟಿ ಈ ಕಡೆ ಹೊರಗಡೆ ಬರಬೇಕು. ನಂಬರ್ 1 ಕ್ರೆಡಿಟರ್ಸ್. ಬಟ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ತೊಗೋಬೇಕು? ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕ್ವಶನಲ್ಲಿ, ಕ್ರೆಡಿಟರ್ಸ್ ವೇರ್ ಸೆಟಲ್ಡ್ ಎಟ್ 10% ಲೆಸ್. ಸೊ ಏನು ಮಾಡಬೇಕು? 10% ಮೈನಸ್ ಮಾಡಬೇಕು. ಕ್ರೆಡಿಟರ್ಸ್ ಅಮೌಂಟ್ 20,000. ಸೊ 20,000 ಒಳಗಡೆ 10%ಅನ್ನು ಮೈನಸ್ ಮಾಡಬೇಕು. ಈ ರೀತಿ ತೊಗೊಳ್ಬೇಕು ನೀವು. ಓಕೆ, ಸೊ 20,000 ಮೈನಸ್ 10% ಎಷ್ಟಾಗ್ತದೆ? 18,000 rupees. ಸೊ ಇಲ್ಲಿ ಒಳಗಡೆ ಬರ್ತೀನಿ 18,000. ಸೊ ಕ್ರೆಡಿಟರ್ಸ್ ಹೊರಗಡೆ ಹೋಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡುವ. ಬ್ಯಾಂಕ್ ಓವರ್ ಡ್ರಾಫ್ಟ್ ವಾಸ್ ಆಲ್ಸೋ. ಇಲ್ಲಿ ದರ್ಶನ್ ಟು ಓವರ್ ಪುನೀತ್ ಲೋನ್ ಅನ್ನೋದ್ರಿ. ಪುನೀತ್ ಲೋನ್ ಆಮೇಲೆ ಎಂಟ್ರಿ ಮಾಡೋನು. ಬ್ಯಾಂಕ್ ಓವರ್ ಡ್ರಾಫ್ಟ್ ವಾಸ್ ಪೇಡ್. ಎಸ್, ಅದನ್ನು ಕೂಡ ಇಲ್ಲಿ ತಗೋವ. ಬ್ಯಾಂಕ್ OD ವಾಸ್ ಆಲ್ಸೋ ಪೇಡ್ ಅಲಾಂಗ್ ವಿತ್ ಇಂಟ್ರೆಸ್ಟ್. ಅಂದರೆ ಇಂಟ್ರೆಸ್ಟ್ಗಳನ್ನು ಕೂಡ ಪೇ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಪೇ ಮಾಡುವ 4,000 ಅಲಾಂಗ್ ವಿತ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ, ಹಾಗಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಂಟ್ರೆಸ್ಟ್ ಅಂತ ಬರಿತೀನಿ ಇಲ್ಲಿ. ಸೊ ಆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟದ ಈ ಕ್ವಶನ್ದಾಗ ಅದ. ಬ್ಯಾಂಕ್ ಓವರ್ ಡ್ರಾಫ್ಟ್ ಆಲ್ಸೋ ಪೇಡ್ ಅಲಾಂಗ್ ವಿತ್ ಇಂಟ್ರೆಸ್ಟ್ ಆಫ್ 400 rupees. ಸೊ 400. ಬ್ಯಾಂಕ್ ಓವರ್ ಡ್ರಾಫ್ಟ್ 4,000. ಓಕೆ, ಬ್ಯಾಂಕ್ ಓವರ್ ಡ್ರಾಫ್ಟ್ 4,000. ಆಮೇಲೆ ಬ್ಯಾಂಕ್ ಓವರ್ ಡ್ರಾಫ್ಟ್ 4,000. ಅಲ್ಲಿರುವಂಥ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲಿ ಬಂತು. ಒಂದು ಎಕ್ಸ್ಟ್ರಾ ಏನಪ್ಪ ಅಂದರೆ ಇಂಟ್ರೆಸ್ಟ್ ಒಂದು 400 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ. ನೆಕ್ಸ್ಟ್ ಮತ್ತು ಯಾವುದೇ ಲಯಬಿಲಿಟಿ ಬಗ್ಗೆ ಏನೂ ಬರೆದಿಲ್ಲ ಅವರು. ಸೊ ಎಲ್ಲ ಲಯಬಿಲಿಟೀಸ್ ಹೊರಗೆ ಹೋಗಿ ಇಲ್ಲಿ ಚೆಕ್ ಮಾಡಿರಿ. ಕ್ರೆಡಿಟರ್ಸ್ ಹೋಯ್ತು, ಬಿಲ್ಸ್ ಪೇಬಲ್ ಹೋಗಿಲ್ಲ. ಸೊ ಬಿಲ್ಸ್ ಪೇಬಲನ್ನು ಕೂಡ ಎಂಟ್ರಿ ಮಾಡಬೇಕು. ಇದನ್ನು ಕ್ವಶನ್ ಸ್ಟಾರ್ಟಿಂಗ್ನು ಹೇಳಿದ್ದೀನಿ ಆಲ್ರೆಡಿ, ರಿವೈಂಡ್ ಮಾಡಿ ನೋಡ್ಕೊಂಡು ಬರೀಬೇಕಾದ್ರೆ. ಸೊ 6,000 ಬ್ಯಾಂಕ್ ಓವರ್ ಡ್ರಾಫ್ಟ್ ಎಂಟ್ರಿ ಮಾಡಾಯಿತು. ಪುನೀತ್ ಲೋನ್ ಕೂಡ ಇಲ್ಲಿ ಬರೆದಿಲ್ಲ, ಬಟ್ ಒಬ್ಬರು ತೊಗೊಂಡಿದ್ದಾರೆ, ದರ್ಶನ್ ಅಂತ ಹೇಳಿ ಒಬ್ಬ ಪಾರ್ಟ್ನರ್ ತೊಗೊಂಡಿದ್ದಾನೆ, ಹಾಗಾಗಿ ಅದನ್ನು ಆಮೇಲೆ ಎಂಟ್ರಿ ಮಾಡ್ತೀವಿ. ಈಗ ಸದ್ಯಕ್ಕೆ ಇವು ಅಮೌಂಟ್ಗಳನ್ನು ಟೋಟಲ್ ಮಾಡಬೇಕು. ಎಷ್ಟು? 18,000 ಪ್ಲಸ್ 4,000 ಪ್ಲಸ್ 400 ಪ್ಲಸ್ 6,000. 18 ಪ್ಲಸ್ 4 ಪ್ಲಸ್ 400 ಪ್ಲಸ್ 6,000 ಎಷ್ಟು ಬರ್ತದೆ?
28,400. ಸೊ 28,400 ಬರೆದ್ವಿ. ಇದಾದ ನಂತರ ಇಲ್ಲಿ ಬರಿಬೇಕೀಗ ಯಾರು ತೊಗೊಂಡಿದ್ರು ಪುನೀತ್ ಅವರ ಲೋನನ್ನು, ದರ್ಶನ್ ಟುಕ್ ಓವರ್ ಪುನೀತ್ಸ್ ಲೋನ್. ಸೊ ಹಾಗಾಗಿ ಟು ದರ್ಶನ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕ್ರಿ. ದರ್ಶನ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಪುನೀತ್ಸ್ ಲೋನ್ ಟೇಕನ್ ಓವರ್, ಪುನೀತ್ಸ್ ಲೋನ್ ಟೇಕನ್ ಓವರ್ ಅಂತ ಬರಿಬೇಕು. ಈ ರೀತಿ ನೀವು ಬರಿಬೇಕು. ಎಷ್ಟು ತೊಗೊಂಡ್ರು ಅಮೌಂಟ್ ಬರೆದಿರ್ತಾರಲ್ಲಿ, ಬರೆದಿಲ್ಲ ಅಂದರೆ ಸೇಮ್ ಅಮೌಂಟ್ ತೊಗೋಬೇಕು. ದರ್ಶನ್ ಟುಕ್ ಓವರ್ ಪುನೀತ್ಸ್ ಲೋನ್ ಅಮೌಂಟ್ ಬರೆದಿಲ್ಲ, ಸೊ ಇದ ಪುನೀತ್ಸ್ ಲೋನ್ ಅಮೌಂಟ್ ಅಂತ ತೊಗೋರಿ. ಎಷ್ಟದ 5,000. ಸೊ ಅದೇ 5,000 ರುಪೀಸನ್ನು ಇಲ್ಲಿ ತೊಗೊಳ್ಬೇಕು. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಉಳಿತೀಗ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಯಾವುದು? ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅದ, ಹಾಗಾಗಿ ಯಾವ ಸೈಡ್? ಡೆಬಿಟ್ ಸೈಡ್. ಸೊ ಟು ಏನಂತ ಬರಿಬೇಕು? ಕ್ಯಾಶ್ ಅಕೌಂಟ್ ಅಂತಲೇ ಬರಿಬೇಕು. ಬ್ರ್ಯಾಕೆಟ್ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಬ್ರ್ಯಾಕೆಟ್ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಓಕೆ, ಎಷ್ಟದ ನೋಡ್ರಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್? 4,000 ರುಪೀಸ್. ಸೊ ಇಲ್ಲಿ ಕೂಡ 4,000. ಈಗ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿಸಿದ್ವಿ. ರಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. 7 ಮಾರ್ಕ್ಸ್ ರೀ ರಿಯಲೈಸೇಷನ್ ಅಕೌಂಟ್ಗೆ, ಹಾಗಾಗಿ ಒಂದು ಸ್ವಲ್ಪ ಇದು ಜಾಸ್ತಿ ಆಗ್ತದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಈ ಕ್ಯಾಶ್ ಅಕೌಂಟ್ ವೆರಿ ಸಿಂಪಲ್, ಜಲ್ದಿ ಆಗ್ತದೆ. ಸೊ ಈ ರೀತಿ ನೀವು ಕ್ವಶನನ್ನು ಎಂಟ್ರಿ ಮಾಡಿದ ನಂತರ ಅಸೆಟ್ಸ್ ಈ ಕಡೆ, ಲಯಬಿಲಿಟೀಸ್ ಈ ಕಡೆ ಬಂದು ಪೇ ಆಗಬೇಕು. ಟೇಕನ್ ಓವರ್ ಇದ್ರೆ ಈ ರೀತಿ ಮಾಡ್ತೀವಿ. ಒಂದು ಲಯಬಿಲಿಟಿ ಟೇಕನ್ ಓವರ್ ಅದ, ಒಂದು ಅಸೆಟ್ ಟೇಕನ್ ಓವರ್ ಅದ ಇಲ್ಲಿ. ಆಮೇಲೆ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಕೂಡ ಪೇ ಮಾಡ್ತಾ ಇದ್ದೀವಿ. ಈಗ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಚೆಕ್ ಮಾಡಬೇಕು. ಮೊದಲಿಗೆ ಕ್ರೆಡಿಟ್ ಸೈಡ್ ಟೋಟಲ್ ಚೆಕ್ ಮಾಡಿರಿ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊತ ಹೋಗ್ತೀನಿ ನಾನು. 20,000 ಪ್ಲಸ್ 6,000 ಪ್ಲಸ್ 4,000 ಪ್ಲಸ್ 5,000 ಪ್ಲಸ್ 1,19,300 plus 9,000. So 1,63,300. 20,000, 6,000, 4,000, 5,000, 1,19,300, 9,000. ಎಷ್ಟು ಬರ್ತದೆ? 1,63,300. ಎಷ್ಟು ಜನ ಏನು ಮಾಡ್ತಾರಪ್ಪ ಅಂದರೆ ಎರಡು ಬರ್ದು ನೋಡ್ತಾರೆ, ಬರಿಬೇಡ್ರಿ, ಇಷ್ಟು ಇರಲಿ. ಕ್ರೆಡಿಟ್ ಸೈಡನ್ನು ಫಸ್ಟ್ ಟೋಟಲ್ ಮಾಡಿರಿ, ಎಲ್ಲ ಪ್ಲಸ್ ಮಾಡಿ. ಈಗ ಡೆಬಿಟ್ ಸೈಡನ್ನು ಮೈನಸ್ದಾಗ ಮಾಡ್ಕೊತ ಹೋಗ್ರಿ. ಸ್ಟಿಲ್ ನಿಮ್ಮ ಆನ್ಸರ್ ಓಕೆ 1,63,300 ಒಳಗಡೆ ನಾವೇನು ಮಾಡಬೇಕಪ್ಪ ಅಂದರೆ ಡೆಬಿಟ್ ಸೈಡ್ ಇದ್ದಿದ್ದನ್ನೆಲ್ಲ ಮೈನಸ್ ಮಾಡ್ಕೊತ ಹೋಗ್ಬೇಕು ರೀ. ಸೊ ಮೈನಸ್ 15,000 ಮೈನಸ್ 18,000 ಮೈನಸ್ 12,000 ಮೈನಸ್ 20,000 ಮೈನಸ್ 60,000 ಮೈನಸ್ 28,400 ಮೈನಸ್ 5,000 ಮೈನಸ್ 4,000. ಸೊ ಆನ್ಸರ್ ಇನ್ನು ಪ್ಲಸ್ದಾಗನ ಅದ, ಅಂದರೆ ಪಾಸಿಟಿವ್ ಆನ್ಸರ್ ಬಂದದ, ಅಂದರೆ ಇದ್ರ ಅರ್ಥ ಇದು ಪ್ರಾಫಿಟ್. ಈ ರೀತಿ ಮಾಡ್ರಿ ನೀವು ಎಕ್ಸಾಮ್ದಾಗ. ಎಷ್ಟೋ ಮಂದಿ ಮಾಡ್ತಾರೆ ಡೆಬಿಟ್ ಸೈಡ್ ಟೋಟಲ್ ಮಾಡ್ತಾರೆ, ಕ್ರೆಡಿಟ್ ಸೈಡು ಮಾಡ್ತಾರೆ, ಆಮೇಲೆ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಹಂಗೆ ಮಾಡಬೇಡ್ರಿ. ಕ್ರೆಡಿಟ್ ಸೈಡನ್ನ ಟೋಟಲ್ ಮಾಡಿರಿ, ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಡೆಬಿಟ್ ಸೈಡ್ ಮೈನಸ್ ಮಾಡ್ಕೊಂತ ಹೋಗ್ರಿ. ಡೆಬಿಟ್ ಸೈಡ್ ಮೈನಸ್ ಮಾಡ್ಕೊಂತ ಹೋದಾಗ ಆನ್ಸರ್ ರೀತಿ ಪ್ಲಸ್ದಾಗ ಬಂದ್ರೆ ಅದು ಪ್ರಾಫಿಟ್, ಒಂದು ವೇಳೆ ಮೈನಸ್ ಬಂತಂದ್ರೆ ಅದು ಲಾಸ್. ಸೊ ಮತ್ತು ಪ್ರಾಫಿಟನ್ನು ನಾವು ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡ್ ಬರಿತೀವಿ. ಯಾಕಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು. ಸೊ ಡೆಬಿಟ್ ಸೈಡ್ ಏನು ಬರಿಬೇಕೀಗ? ಟು ಪ್ರಾಫಿಟ್. ಟು ಪ್ರಾಫಿಟ್ ಇದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು ರೀ. ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. 3 ಜನ ಪಾರ್ಟ್ನರ್ಸ್ ಇಲ್ಲಿ. ಯಾರ್ಯಾರು ಪಾರ್ಟ್ನರ್ಸ್ ನೋಡ್ರಿ? ಸುದೀಪ್, ಗಣೇಶ್ ಮತ್ತು ದರ್ಶನ್. ಸೊ ಮೊದಲನೇ ಅವರು ಸುದೀಪ್, ಎರಡನೇದು ಗಣೇಶ್, ಆಮೇಲೆ ಮೂರನೇದು ದರ್ಶನ್. ಸೊ ಈ ರೀತಿ 3 ಜನ ಪಾರ್ಟ್ನರ್ಸ್. 900 ರೂಪಾಯಿ ಪ್ರಾಫಿಟ್ ಅದ. ಸೊ 3 ಮಂದಿ ಒಳಗಡೆ ಈ 900 ರೂಪಾಯಿ ಏನಾಗ್ತದಪ್ಪ ಅಂದರೆ ಡಿವೈಡ್ ಮಾಡಬೇಕೀಗ. ಸೊ 900 ಒಳಗಡೆ ಎಷ್ಟು ಡಿವೈಡ್ ಆಗ್ತದೆ? ಯಾರ್ಯಾರು ಎಷ್ಟೆಷ್ಟು ಹೋಗ್ತದೆ ರೀ? ಓಲ್ಡ್ ರೇಷಿಯೋ 1:2:1, ಅಂದರೆ 1 ಡಿವೈಡೆಡ್ ಬೈ 4, 2 ಡಿವೈಡೆಡ್ ಬೈ 4, 1 ಡಿವೈಡೆಡ್ ಬೈ 4. ಸೊ 1 ಡಿವೈಡೆಡ್ ಬೈ 4, 2 ಡಿವೈಡೆಡ್ ಬೈ 4, 1 ಡಿವೈಡೆಡ್ ಬೈ 4. 900 ಇಂಟು 1 ಡಿವೈಡೆಡ್ ಬೈ 4 ಎಷ್ಟು ಬರ್ತದೆ? 225. ಸೊ 225 ಇದು ಕೂಡ 225 ಬರಬೇಕು ರೀ, ಬಿಕಾಸ್ 1/4 ಅದು. ಆಮೇಲೆ 900 ಇಂಟು 2 ಡಿವೈಡ್ ಬೈ 4, 450. ಸೊ ಗಣೇಶ್, ಸುದೀಪ್ ಅವರಿಗೆ 225, ಗಣೇಶ್ ಅವರಿಗೆ 450, ದರ್ಶನ್ ಅವರಿಗೆ 225. ಸೊ ಎಲ್ಲ ಕೂಡಿಸಿದಾಗ 900 ರೂಪಾಯಿ ಈಸ್ ಯುವರ್ ಪ್ರಾಫಿಟ್. ಅರ್ಥ ಆಯ್ತಾ? ಈಗ ಎರಡು ಕಡೆ ನಾವು ಟೋಟಲ್ ಅಮೌಂಟ್ ಬರೀಬೇಕಲ್ಲ, ಅದಕ್ಕಿಂತ ಮುಂಚೆ ಲೈನನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಇಲ್ಲಿ ಲೈನ್ ಶಾರ್ಟೇಜ್ ಅದು. ಸೊ ಹಾಗಾಗಿ ಲೈನನ್ನು ಡ್ರಾ ಮಾಡ್ಕೊಂಡ್ಬಿಡುವ. ಓಕೆ, ಸೊ ಈ ರೀತಿ ನಾವೇನು ಮಾಡಬೇಕು? ಟೋಟಲನ್ನು ಮಾಡಬೇಕು. ಟೋಟಲ್ ಇದೀಗ ನಾವು ನೋಡಿದ್ವಿ 1,63,000. ಓಕೆ, ಕನ್ಫ್ಯೂಸ್ ಇತ್ತಂದರೆ ಅಥವಾ ನೆನಪಿರಲಿಲ್ಲ ಅಂದರೆ ಮತ್ತೊಂದು ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಿರ್ಬೇಕಾದ್ರೆ ಮತ್ತೊಂದು ಸಲ ಟೋಟಲ್ ಮಾಡ್ಕೊಂಡ್ಬಿಡ್ರಿ.
20,000 plus 6,000 plus 4,000 plus 5,000 plus 1,19,300 plus 9,000, 1,63,300. So 1,63,300, 1,63,300. ಓಕೆ, ಇದು ಈ ರೀತಿ ರಿಯಲೈಸೇಷನ್ ಅಕೌಂಟ್ ಮಾಡಿದಾಗ ಇಷ್ಟು ನೀವು ರಿಯಲೈಸೇಷನ್ ಅಕೌಂಟ್ ಮಾಡಿದ್ರೆ ಅಂದ್ರೆ 7 ಮಾರ್ಕ್ಸ್ ನೋಡ್ರಿ ಈ ರಿಯಲೈಸೇಷನ್ ಅಕೌಂಟ್ಗೆ. ಸೊ ಈಗ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡುವ. ಈಗ ನೀವೇನು ಮಾಡಬೇಕು, ನೆಕ್ಸ್ಟ್ ಅಕೌಂಟ್ ನಾವು ಮಾಡಬೇಕಾಗಿರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. 3 ಅಮೌಂಟ್ ಕಾಲಮ್ ಆಗಬೇಕಿಲ್ಲ, 3 ಜನ ಪಾರ್ಟ್ನರ್ಸ್. ಓಕೆ, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಈಗ ಮಾಡುವ. ಸೊ ಈ ರೀತಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕಿಲ್ಲಿ 3 ಅಮೌಂಟ್ ಕಾಲಮ್, ಬಿಕಾಸ್ 3 ಜನ ಪಾರ್ಟ್ನರ್ಸ್, ಸುದೀಪ್, ಗಣೇಶ್ ಮತ್ತು ದರ್ಶನ್. ಇಲ್ಲೂ ಕೂಡ ಸುದೀಪ್, ಗಣೇಶ್ ಮತ್ತು ದರ್ಶನ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು, ಕ್ಯಾಪಿಟಲ್ಸಿಂದ ಸ್ಟಾರ್ಟ್ ಮಾಡಬೇಕು. ಆ ಕ್ಯಾಪಿಟಲ್ಸ್ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೋ. ಕ್ಯಾಪಿಟಲ್ಸ್ ಯಾವ ಸೈಡ್ ಅದ, ಲೆಫ್ಟ್ ಸೈಡ್. ನಾವೆಲ್ಲಿ ಬರಬೇಕು, ರೈಟ್ ಸೈಡ್. ಬೈ ಕ್ಯಾಪಿಟಲ್ಸ್ ಅಂತ ಬರೋಂಗಿಲ್ಲ, ಬಿಕಾಸ್ ಆಲ್ರೆಡಿ ಇದು ಕ್ಯಾಪಿಟಲ್ ಅಂತದ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರೋದು ಸುದೀಪ್ ಅವರ ಕ್ಯಾಪಿಟಲ್ 42,000. ಸೊ 42,000. ಗಣೇಶ್ ಅವರ ಕ್ಯಾಪಿಟಲ್ 35,000. ಇಲ್ಲೂ ಕೂಡ 35,000. ದರ್ಶನ್ ಅವರ ಕ್ಯಾಪಿಟಲ್ 20,000. ಸೊ ಇಲ್ಲೂ ಕೂಡ 20,000. ಇಷ್ಟು ಬರ್ಕೊಂಡ್ಬಿಡ್ಬೇಕು. ಇದಾದ ನಂತರ ರಿಸರ್ವ್ ಫಂಡ್ ಕೂಡ ಇಲ್ಲೇ ಬರ್ತದೆ ರೀ. ಅದು ಲೆಫ್ಟ್ ಸೈಡ್ ಅದ, ಇಲ್ಲಿ ರೈಟ್ ಸೈಡ್. ಸೊ ಬೈ ರಿಸರ್ವ್ ಫಂಡ್. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಒಂದು ಇರ್ತದೆ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇತ್ತು ಅಂದರೆ ಅದನ್ನು ಎಂಟ್ರಿ ಮಾಡಬೇಕು. ಲೆಫ್ಟ್ ಸೈಡ್ ಇತ್ತು ಅಂದರೆ ಇಲ್ಲಿ ರೈಟ್ ಸೈಡ್ ಹೋಗ್ಬೇಕು, ರೈಟ್ ಸೈಡ್ ಇದ್ರೆ ಇಲ್ಲಿ ಲೆಫ್ಟ್ ಸೈಡ್ ಬರಬೇಕು. ವೆರಿ ಸಿಂಪಲ್. ಓಕೆ, ರಿಸರ್ವ್ ಫಂಡ್ ಎಷ್ಟದ, 8,000. ಆ 8,000 ನಾವು ಏನು ಮಾಡಬೇಕು, ಓಲ್ಡ್ ರೇಷಿಯೋದಾಗ ಡಿವೈಡ್ ಮಾಡಬೇಕು ರೀ. ಸೊ 8,000 ಇಂಟು 1 ಡಿವೈಡೆಡ್ ಬೈ 4, 2,000 rupees ಬರ್ತದೆ. ಸೊ ಸುದೀಪ್ ಅವರಿಗೆ 2,000. ಯಾಕೆ ಓಲ್ಡ್ ರೇಷಿಯೋ 1/4? ಅದು ಓಲ್ಡ್ ರೇಷಿಯೋ ಅದ ರೀ. 8,000 ಇಂಟು 2 ಡಿವೈಡ್ ಬೈ 4, 4,000. ಆಮೇಲೆ ಮತ್ತೆ 1/2 ಮಾಡಿದಾಗ 2,000. ಸೊ 2, 4, 2, 8,000 ಆಯ್ತಲ್ಲ. ಸೊ ಈ 8,000 ರಿಸರ್ವ್ ಫಂಡನ್ನು 3 ಮಂದಿಗೆ ಡಿಸ್ಟ್ರಿಬ್ಯೂಟ್ ಮಾಡಾಯಿತು. ಇಷ್ಟು ಮಾಡಿದ ನಂತರ ಮುಗೀತು ರೀ, ಕ್ವಶನ್ದಾಗ ಏನೂ ಇಲ್ಲ. ಇಷ್ಟು ಮಾಡಿದ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗೀತು. ಈಗ ನಾವು ಏನು ಮಾಡಬೇಕು ಅಂದ್ರೆ ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ಗೆ ಬರಬೇಕು. ರಿಯಲೈಸೇಷನ್ ಅಕೌಂಟ್ ಲೆಫ್ಟ್ ಸೈಡ್ನಲ್ಲಿ ಎಲ್ಲಾದರೂ ಕ್ಯಾಪಿಟಲ್ ಅಂತ ವರ್ಡ್ ಕಾಣ್ತದನೋ ಇಲ್ಲೋ ಅಂತ ಚೆಕ್ ಮಾಡಿರಿ. ಓಕೆ, ಲೆಫ್ಟ್ ಸೈಡ್ ನೋಡ್ರಿ, ಎಲ್ಲಾದರೂ ಕ್ಯಾಪಿಟಲ್ ಕಾಣ್ತಾ ಇದೆ. ಎಸ್, ಇಲ್ಲಿ ಕಾಣ್ತಾ ಇದೆ ದರ್ಶನ್ ಕ್ಯಾಪಿಟಲ್. ಸೊ ಲೆಫ್ಟ್ ಸೈಡ್ ಅದ, ನಾವಿಲ್ಲಿ ಏನು ಬರಬೇಕು, ರೈಟ್ ಸೈಡ್ ಬರಬೇಕು. ಬಾಯ್ ಯಾವ ಅಕೌಂಟ್ ಇದು ಲೆಫ್ಟ್ ಸೈಡ್ ಇರೋದು, ಲೆಫ್ಟ್ ಸೈಡ್ನಲ್ಲಿ ಅದ. ಬಟ್ ಯಾವ ಅಕೌಂಟ್, ರಿಯಲೈಸೇಷನ್. ಸೊ ಬಾಯ್ ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ಓಕೆ ಓಕೆ, ಬ್ರ್ಯಾಕೆಟ್ನಲ್ಲಿ ಏನೋ ಅದ, ಪುನೀತ್ಸ್ ಲೋನ್ ಟೇಕನ್ ಓವರ್. ಸೊ ನೀವು ಕೂಡ ಸೇಮ್ ಅದನ್ನು ಬರೀರಿ, ಪುನೀತ್ಸ್ ಲೋನ್ ಟೇಕನ್ ಓವರ್. ಓಕೆ, ಯಾರು ತೊಗೊಂಡ್ರು, ದರ್ಶನ್. ಎಷ್ಟು, 5,000. ಸೊ ದರ್ಶನ್ ಕಾಲಮ್ನಲ್ಲಿ 5,000. ನೆಕ್ಸ್ಟ್ ಮತ್ತೆಲ್ಲಾದರೂ ಕ್ಯಾಪಿಟಲ್ ವರ್ಡ್ ಕಾಣ್ತದೆ ನೋಡ್ರಿ, ಕ್ಯಾಪಿಟಲ್. ಎಸ್, ಇಲ್ಲೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್. ಅಗೇನ್ ಲೆಫ್ಟ್ ಸೈಡ್ ಅದ, ಇಲ್ಲಿ ರೈಟ್ ಸೈಡ್. ಮತ್ತೆ ಬೈ ರಿಯಲೈಸೇಷನ್ ಅಂತಲೇ ಬರೀಬೇಕು. ಸೊ ಬೈ ರಿಯಲೈಸೇಷನ್ ಅಕೌಂಟ್. ಇದೇನಪ್ಪ ಅಂದರೆ ಇದು ಪ್ರಾಫಿಟ್, ಹಾಗಾಗಿ ಬ್ರ್ಯಾಕೆಟ್ನಲ್ಲಿ ಪ್ರಾಫಿಟ್ ಅಂತ ಬರೀರಿ. 3 ಜನರ ಪ್ರಾಫಿಟ್ ಅದ. ಇದು 225 ಸುದೀಪ್, 450 ಗಣೇಶ್, 225 ದರ್ಶನ್. ಸೊ ಈ ರೀತಿ ಬರಿಬೇಕು. ಇನ್ನು ಲೆಫ್ಟ್ ಸೈಡ್ ಎಲ್ಲ ಕ್ಯಾಪಿಟಲ್ ಅಕೌಂಟ್ ಮುಗಿದು ರೀ. ರೈಟ್ ಸೈಡ್ ಎಲ್ಲಾದರೂ ಕ್ಯಾಪಿಟಲ್ ಇದನ್ನು ಚೆಕ್ ಮಾಡಿರಿ. ಕ್ಯಾಪಿಟಲ್. ಎಸ್, ಇಲ್ಲದ ನೋಡ್ರಿ, ಸುದೀಪ್ಸ್ ಕ್ಯಾಪಿಟಲ್. ಇದು ರೈಟ್ ಸೈಡ್ ಅದ, ಇಲ್ಲಿ ಲೆಫ್ಟ್ ಸೈಡ್. ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರಿಬೇಕು. ಓಕೆ, ಯಾರ ಹೆಸರದ ಇಲ್ಲಿ, ಸುದೀಪ್ ಕಾಲಮ್, ಸುದೀಪ್ ಹೆಸರದ. ಸೊ ಸುದೀಪ್ ಕಾಲಮ್ನ 9,000 ಬರೀಬೇಕು. ಸುದೀಪ್ ಕಾಲಮ್ನಲ್ಲಿ 9,000. ಬ್ರ್ಯಾಕೆಟ್ದಾಗ ಏನದ, ಫರ್ನಿಚರ್ ಟೇಕನ್ ಓವರ್. ಸೊ ಇಲ್ಲಿ ನಾವು ಕೂಡ ಅದನ್ನು ಬರಿತೀವಿ, ಫರ್ನಿಚರ್ ಟೇಕನ್ ಓವರ್. ಈ ರೀತಿ ಬರಿಬೇಕು ರೀ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗೀತು. ಈಗ ಡೈರೆಕ್ಟ್ಲಿ ನಾವೇನು ಮಾಡೋಣ, ಇದನ್ನು ಕ್ಲೋಸ್ ಮಾಡಬೇಕು. ದರ್ಶನ್ ಅವರ ಅಕೌಂಟನ್ನು ಫಸ್ಟ್ ಕ್ಲೋಸ್ ಮಾಡುವ. 20,000 ಪ್ಲಸ್ 2,000, 22 ಪ್ಲಸ್ 5, 27,000 ಪ್ಲಸ್ 225. ಸೊ 27,225. ಇಲ್ಲಿಯೂ ಕೂಡ 27,225. ಈ ಕಡೆ ಮೈನಸ್ ಮಾಡಲಿಕ್ಕೆ ಏನೂ ಇಲ್ಲ. ಸೊ ಅದೇ ಸೇಮ್ ಅಮೌಂಟನ್ನು ಇಲ್ಲಿ ಬರಿತೀವಿ ನಾವು. ನೆಕ್ಸ್ಟ್ 35 ಪ್ಲಸ್ 4, 39, 39,450. ಸ್ಮಾಲ್ ನಂಬರ್ಗಳಿಗೆ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. 35 ಪ್ಲಸ್ 4, 39,450, 39,450. ಸೊ ಇಲ್ಲೂ ಕೂಡ 39,450. ಇಲ್ಲೂ ಮೈನಸ್ ಮಾಡಲಿಕ್ಕೆ ಏನಿಲ್ಲ. ಸೊ 39,450. ನೆಕ್ಸ್ಟ್ 42 ಪ್ಲಸ್ 4, 44. ಸೊ 44,225. ಇಲ್ಲೂ ಕೂಡ 44,225. ಇಲ್ಲಿ 9,000 ಮೈನಸ್ ಮಾಡಬೇಕು ರೀ. ಹಾಗಾಗಿ ಅದನ್ನು ಮಾಡ್ಕೊಂಡು ಬಿಡುವ. 44,225 ಮೈನಸ್ 9,000 ಎಷ್ಟು ಬರ್ತದೆ, 35,225. 35,225.
35. ಓಕೆ, ಈಗ ಈ ಮೂರು ಅಮೌಂಟ್ಗಳಿಗೆ ಏನಂತ ಬರೀಬೇಕು, ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು, ಬ್ರ್ಯಾಕೆಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿತೀವಿ. ಓಕೆ, ಇಷ್ಟು ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗಿತು ರೀ. ರಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಅಕೌಂಟ್ ಯಾವುದಪ್ಪ ಅಂದರೆ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗಬೇಕು, ಕಂಪಲ್ಸರಿ ಟ್ಯಾಲಿ ಆಗ್ತಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಐತಿ ಅಂತ. ಸೊ ಇದನ್ನು ಇಮಿಡಿಯೇಟ್ಲಿ ಮಾಡ್ಕೊಂಡ್ಬಿಡುವ. ಲಾಸ್ಟ್ನ ಕಾಲಮ್ಸ್ಗಳನ್ನು ಹಾಕೊಂಡ್ಬಿಡ್ತೀನಿ. ಓಕೆ, ನೀವು ಕೂಡ ಕಾಲಮ್ಸ್ ಹಾಕ್ರಿ. ಓಕೆ, ಈ ರೀತಿ ಕಾಲಮ್ಸ್ಗಳು ಕಾಣಬೇಕು. ಈಗ ಕ್ಯಾಶ್ ಅಕೌಂಟ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್, ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಈ ಕ್ಯಾಶಿಂದ ಸ್ಟಾರ್ಟ್ ಆಗಬೇಕು. ಈ ಕ್ಯಾಶ್ ಯಾವ ಸೈಡ್ ಅದ, ರೈಟ್ ಸೈಡ್, ಇಲ್ಲಿ ಲೆಫ್ಟ್ ಸೈಡ್. ಮತ್ತು ಕ್ಯಾಶ್ ಅಂತ ಬರಿಬೇಡ್ರಿ, ಬಿಕಾಸ್ ಆಲ್ರೆಡಿ ಇಲ್ಲಿ ಕ್ಯಾಶ್ ಅಂತದ. ಸೊ ಏನಂತ ಬರೀಬೇಕು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಲೆಫ್ಟ್ ಸೈಡ್ನಲ್ಲಿ ಬರ್ತೀನಿ. ಅಪೋಸಿಟ್ ಮಾಡ್ಕೊತ ಹೋಗ್ಬೇಕು ರೀ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಆ ಥರ ಅಪೋಸಿಟ್ ತೊಗೊಂಬಿಡ್ರಿ. 15,000 ಅದ, ಸೊ 15,000 ಮುಗಿದ್ರಿ. ಇಷ್ಟು ಬರೆದ್ರೆ ಮುಗಿತು, ನಿಮ್ಮ ಕ್ಯಾಶ್ ಅಕೌಂಟ್ ಕೆಲಸನ ಮುಗೀತು. ಕ್ವಶನ್ ಪೇಪರ್ ದಾಂಡಿಗೆ ಇಟ್ಬಿಡ್ರಿ, ಮುಗೀತು. ಈಗ ಏನು ಮಾಡಬೇಕು, ಲೆಫ್ಟ್ ಸೈಡ್ ಚೆಕ್ ಮಾಡ್ಕೊತ ಹೋಗ್ಬೇಕು. ರಿಯಲೈಸೇಷನ್ ಅಕೌಂಟ್ ಲೆಫ್ಟ್ ಸೈಡ್ ಎಲ್ಲಾದರೂ ಕ್ಯಾಶ್ ಬರೆದ್ರೆ ಅಂತ ಚೆಕ್ ಮಾಡಿರಿ. ಕ್ಯಾಶ್ ಎಸ್, ಇಲ್ಲಿ ಕ್ಯಾಶ್ ಅದ. ಯಾವ ಸೈಡ್ ಅದ, ಲೆಫ್ಟ್ ಸೈಡ್. ಸೊ ನಾವಿಲ್ಲಿ ಯಾವ ಸೈಡ್ ಬರಬೇಕು, ರೈಟ್ ಸೈಡ್. ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರಿಬೇಕು. ಈಗ ಅಲ್ಲಿ ಬ್ರಾಕೆಟ್ನಲ್ಲಿ ಏನೋ ಇತ್ತು. ಸೊ ಬ್ರಾಕೆಟ್ನಲ್ಲಿ ಏನದಪ್ಪ ಅಂದರೆ ಇಲ್ಲಿ ಲಯಬಿಲಿಟೀಸ್ ಪೇಡ್ ಅಂತದ. ಸೊ ನಾವು ಕೂಡ ಲಯಬಿಲಿಟೀಸ್ ಪೇಡ್ ಅಂತ ಬರಿಬೇಕಿಲ್ಲಿ, ಲಯಬಿಲಿಟೀಸ್ ಪೇಡ್. ಓಕೆ, ಅಮೌಂಟ್ ಎಷ್ಟದ ಅಂತ ಚೆಕ್ ಮಾಡುವ ಒಂದ್ಸಲ. ಅಮೌಂಟ್ ಎಷ್ಟದ ಲಯಬಿಲಿಟೀಸ್ ಪೇಡ್ದು, ಇವು ನೋಡ್ರಿ 4 ಅಮೌಂಟ್ ಟೋಟಲ್ ಇಲ್ಲದ 28,400. ಸೊ 28,400 ರುಪೀಸನ್ನು ಎಂಟ್ರಿ ಮಾಡಬೇಕು. ಮತ್ತೆಲ್ಲಾದರೂ ಕ್ಯಾಶ್ ಅಕೌಂಟ್ ಐತೆ ಚೆಕ್ ಮಾಡಿರಿ. ಈ ಒಂದು ಕ್ಯಾಶ್ ಅಕೌಂಟ್ ಮುಗಿತೀಗ, ಕ್ಯಾಶ್ 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 ಎಸ್, ಇಲ್ಲಿ ಕ್ಯಾಶ್ ಅಕೌಂಟ್ ಅದ. ಇದು ಯಾವ ಸೈಡ್ ಅದ, ಲೆಫ್ಟ್ ಸೈಡ್. ನಾವು ಯಾವ ಸೈಡ್ ಹೋಗ್ಬೇಕು, ರೈಟ್ ಸೈಡ್. ಬ್ರ್ಯಾಕೆಟ್ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 4,000. ಸೊ ಲೆಫ್ಟ್ ಸೈಡ್ ಅದ, ನಾವು ಇಲ್ಲಿ ಯಾವ ಸೈಡ್ ಹೋಗಬೇಕು, ರೈಟ್ ಸೈಡ್. ಮತ್ತೇನು ಬರೀಬೇಕು, ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ಸೊ ಬೈ ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಅಲ್ಲೇನು ಬ್ರ್ಯಾಕೆಟ್ನಲ್ಲಿ ಇತ್ತು ಅದ ಸೇಮ್ ಇಲ್ಲೂ ಕೂಡ ಬರಿತೀವಿ. ಎಷ್ಟಪ್ಪ ಅಂದರೆ ಅಮೌಂಟು 4,000. ನೆಕ್ಸ್ಟ್ ಈಗ ಲೆಫ್ಟ್ ಸೈಡ್ ಎಲ್ಲ ಕ್ಯಾಶ್ ಮುಗಿದು ರೀ. ರೈಟ್ ಸೈಡ್ ಚೆಕ್ ಮಾಡಬೇಕು, ಎಲ್ಲಾದರೂ ಕ್ಯಾಶ್ ಐತೆ ರೈಟ್ ಸೈಡ್ ಚೆಕ್ ಮಾಡಿರಿ. ಕ್ಯಾಶ್ ಎಸ್, ಇಲ್ಲೊಂದು ಕ್ಯಾಶ್ ಇದೆ ರೈಟ್ ಸೈಡ್ ಅದ, ಹಾಗಾದರೆ ಅಲ್ಲಿ ಲೆಫ್ಟ್ ಸೈಡ್. ಅಸೆಟ್ಸ್ ರಿಯಲೈಸ್ಡ್ 1,19,300. ಸೊ ಇಲ್ಲಿ ಯಾವ ಸೈಡ್ ಬರ್ಬೇಕು ನಾನು, ಲೆಫ್ಟ್ ಸೈಡ್. ಟು ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್, ಅಲ್ಲಿ ಹೆಂಗದ ಸೇಮ್ ಹಂಗೆ ಬರೀಬೇಕು. ಲೆಫ್ಟ್ ರೈಟ್ ಮಾಡ್ಕೊತ ಹೋಗ್ಬೇಕು ರೀ. ಈಗ ಈ 1,19,300 ಕರೆಕ್ಟ್ ಇರಬೇಕು, ಅಂದಾಗ ಇದು ಕರೆಕ್ಟ್ ಆಗ್ತದೆ. ಸೊ ರಿಯಲೈಸೇಷನ್ ಅಕೌಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟ ಆಯಿತು. ಈಗ ಮತ್ತೆಲ್ಲಾದರೂ ಕ್ಯಾಶ್ ಅದನ್ನು ಚೆಕ್ ಮಾಡಿರಿ, ಎಲ್ಲೂ ಕ್ಯಾಶ್ ಕಾಣ್ತಾ ಇಲ್ಲ, ಮುಗೀತು. ಡೈರೆಕ್ಟ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲಾದರೂ ಕ್ಯಾಶ್ ಕಾಣ್ತದೆ ನೋಡಿ, ರೈಟ್ ಸೈಡ್. ರೈಟ್ ಸೈಡ್ ಎಲ್ಲೂ ಇಲ್ಲ, ಇಲ್ಲಿ ಎಸ್, ಇಲ್ಲಿ ಲೆಫ್ಟ್ ಸೈಡ್ ಅದ. ಲೆಫ್ಟ್ ಸೈಡ್ ಅದ, ಅಲ್ಲಿ ಯಾವ ಸೈಡ್ ಆಗ್ತದೆ, ರೈಟ್ ಸೈಡ್. 3 ಮಂದಿ ಇದ್ದಾರೆ. 3 ಮಂದಿ ಹೆಸರನ್ನು ಸಪ್ರೇಟ್ ಬರ್ಕೊಂತ ನಾವು ಹೋಗ್ತೀವಿ. ಬಾಯ್ ಯಾರು ಫಸ್ಟ್, ಸುದೀಪ್. ಸೊ ಸುದೀಪ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಓಕೆ, ನೆಕ್ಸ್ಟ್ ಬಾಯ್ ಗಣೇಶ್, ಬಾಯ್ ಗಣೇಶಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ರೀತಿ 3 ಜನರ ಹೆಸರನ್ನು ಬರಿಬೇಕು, ಯಾಕಂದರೆ ಕ್ಯಾಪಿಟಲ್ ಅಕೌಂಟ್ದಾಗಿರೋದಲ್ವಾ, ಅಲ್ಲಿ ಲೆಫ್ಟ್ ಸೈಡ್ದ, ಇಲ್ಲಿ ರೈಟ್ ಸೈಡ್ ಆಗ್ತದೆ. ಆಮೇಲೆ ಮತ್ತೊಂದು ದರ್ಶನ್ಸ್ ಕ್ಯಾಪಿಟಲ್ ಅಕೌಂಟ್. ಸುದೀಪ್ಸ್ ಕ್ಯಾಪಿಟಲ್ ಅಕೌಂಟ್, ಗಣೇಶಸ್ ಕ್ಯಾಪಿಟಲ್ ಅಕೌಂಟ್, ದರ್ಶನ್ಸ್ ಕ್ಯಾಪಿಟಲ್ ಅಕೌಂಟ್. 3 ಮಂದಿ ಕ್ಯಾಪಿಟಲ್ ಅಕೌಂಟ್ ಬರೀರಿ. ಇವ 3 ಅಮೌಂಟ್ಸನ್ನು ತೊಗೋಬೇಕು. 35,225, 35,225 ಸುದೀಪ್. ಗಣೇಶ್ ನೋಡ್ರಿ ಎಷ್ಟದ, ಗಣೇಶ್ 39,450, 39,450. ಅದಾದ ನಂತರ ಲಾಸ್ಟ್ ಯಾರ್ರಿ, ದರ್ಶನ್ 27,225, 27,225. ಓಕೆ, ಇಷ್ಟು ಮಾಡಿದರೆ ಕ್ಯಾಶ್ ಅಕೌಂಟ್ ಮುಗಿತ್ರಿ, ಟ್ಯಾಲಿ ಆಕೈತಿ. ಚೆಕ್ ಮಾಡುವ, ಇಲ್ಲಿ 2 ಅದ ರೀ. 15,000 ಪ್ಲಸ್ 1,19,300, 1,34,300. ಸೊ 1,34,300 ಲೆಫ್ಟ್ ಸೈಡ್ ಅಂದರೆ ಡೆಬಿಟ್ ಸೈಡ್. ಇಲ್ಲಿ 28,400, 4,000, 35,225, 39,450, 27,225, 1,34,300. ಟ್ಯಾಲಿ ಆಯಿತು ಇಲ್ಲೋ. ಸೊ 1,34,300 ಕಂಪಲ್ಸರಿ ಟ್ಯಾಲಿ ಆಗ್ಬೇಕು ರೀ. ಚೆನ್ನಾಗಿ ಸಮಾಧಾನದಲ್ಲಿ ನೀವು ಮಾಡಿದ್ರೆ ಟ್ಯಾಲಿ ಆಗಿ ಆಗ್ತದೆ. ಅರ್ಥ ಆಯ್ತು ಅನ್ಕೋತೀನಿ. ಫಾರ್ಮ್ಯಾಟ್ ಒಂದು, ಲೆಫ್ಟ್ ಸೈಡ್ ಅಸೆಟ್ಸ್ ಅಂತ ತಗೋರಿ, ರೈಟ್ ಸೈಡ್ ರಿಯಲೈಸ್ ಮಾಡಿರಿ. ರೈಟ್ ಸೈಡ್ ಲಯಬಿಲಿಟಿ, ಲೆಫ್ಟ್ ಸೈಡ್ ಪೇ ಮಾಡಬೇಕು. ಎಲ್ಲ ಅಸೆಟ್ಸ್ ಎಲ್ಲ ಲಯಬಿಲಿಟಿ ಹೊರಗಡೆ ಹೋಗಬೇಕು. ಯಾರು ತೊಗೊಂಡಿರ್ತಾರೆ ಈ ರೀತಿ ಟೇಕನ್ ಓವರ್ ಮಾಡ್ತೀವಿ. ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡಿರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿರಿ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ರಿಸರ್ವ್ ಫಂಡ್ ತಗೋರಿ. ಲೆಫ್ಟ್ ಸೈಡ್ ಇದನ್ನು ರೈಟ್ ಸೈಡ್ ಇದನ್ನು ಲೆಫ್ಟ್ ಸೈಡ್. ಕ್ಯಾಶ್ ಅಕೌಂಟ್ ಮಾಡ್ತೀವಿ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಫಸ್ಟ್ ಮಾಡ್ಕೊಳ್ರಿ. ಅದಾದ ನಂತರ
ಲೆಫ್ಟ್ ಸೈಡ್ ಕ್ಯಾಶ್ ಅಕೌಂಟ್ ಚೆಕ್ ಮಾಡಿರಿ, ರೈಟ್ ಸೈಡ್ ಕ್ಯಾಶ್ ಅಕೌಂಟ್ ಚೆಕ್ ಮಾಡಿರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗ್ರಿ, ಅಲ್ಲೂ ಕ್ಯಾಶ್ ಅಕೌಂಟ್ ಇದ್ರೆ ಚೆಕ್ ಮಾಡಿರಿ, ವಾಯ್ಸ್ ವರ್ಷ ಎಂಟ್ರಿ ಮಾಡ್ಕೊಂತ ಹೋಗಬೇಕು. ಓಕೆ, ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಮುಗಿತದೆ. ವೆರಿ ಫಿಕ್ಸ್ ಕ್ವಶನ್ ಇದು 100 ಮಾರ್ಕ್ಸ್ಗೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಮತ್ತೇನೋ ಬೇರೆ ಬೇರೆ ಕ್ವಶನ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಥ್ಯಾಂಕ್ ಯು.